ರಾಜಧಾನಿ ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್. ನಾಳೆಯಿಂದಲೇ ಮೆಟ್ರೋ ಪ್ರಯಾಣದ ದರ ಏರಿಕೆ. ರಾಜಧಾನಿ ಬೆಂಗಳೂರು ಜನರಿಗೆ ಮತ್ತೊಂದು ಶಾಕ್. ನಾಳೆಯಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಲಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದಲೇ ಹೊಸ ದರ ಜಾರಿಯಾಗುತ್ತೆ. ಪರಿಷ್ಕೃತ ದರವನ್ನ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಜಾರಿಗೆ ತರಲಾಗುತ್ತೆ. ಟಿಕೆಟ್ ದರ ಹೆಚ್ಚಳ ಮಾಡಿ BMRCL ಆದೇಶವನ್ನ ನೀಡಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕೇಂದ್ರದ ಗ್ರೀನ್ ಸಿಗ್ನಲ್ ಕೂಡ ಬಂತು. ಹಾಗಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತಹ ಹಿನ್ನೆಲೆ ಇನ್ನು ಮುಂದೆ ಮೆಟ್ರೋ ಟಿಕೆಟ್ ದರ ಏರಿಕೆ ಸದ್ಯಕ್ಕೆ ನಿಮಗೆ ಆ ಒಂದು ಏರಿಕೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಶಿಫಾರಸು ಮಾಡಲಾದಂಥ ಪರಿಷ್ಕೃತ ದರ ಏನಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಕಿರಣ್ ಸೂರ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ನಾಳೆಯಿಂದ ರಾಜಧಾನಿ ಜನತೆಗೆ ಮತ್ತೊಂದು ಬರೆ ಅಂತ ಹೇಳ್ಬೋದು. ಸೊ ಹೆಚ್ಚಳ ಅಂತಂದರೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಒಂದು ಸ್ಟಾಪಿಂದ ಮಿನಿಮಮ್ ಎಷ್ಟು, ಹೇಗೆ ಲೆಕ್ಕಾಚಾರ ಇದು ಕಿರಣ್? ಹೌದು ಅವಿನಾಶ್, ಈಗಾಗಲೇ ಕೂಡ ರಾಜಧಾನಿ ಬೆಂಗಳೂರಿನ ಪ್ರಯಾಣಿಕರಿಗೆ ಡಬಲ್ ಶಾಕ್ ಅಂತಾನೆ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ, ಈಗಾಗಲೇ ಜನವರಿಯಲ್ಲಿ BMTCಯ ಟಿಕೆಟ್ ದರವನ್ನ 15ರಷ್ಟು ಹೆಚ್ಚಳ ಮಾಡಿ 1ನೇ ಶಾಕ್ ಅನ್ನ ಕೊಟ್ಟಿದ್ರೆ, ಫೆಬ್ರವರಿ ತಿಂಗಳಿನಲ್ಲಿ BMRCL ನ ಟಿಕೆಟ್ ದರವನ್ನ ಹೆಚ್ಚಳ ಮಾಡುವ ಮೂಲಕವಾಗಿ 2ನೇ ಶಾಕ್ ಅನ್ನ ಕೊಡ್ತಾ ಇರುವಂತದ್ದು. ಈಗಾಗಲೇ BMRCL ಬೋರ್ಡ್ ನಲ್ಲಿ ಈ ಒಂದು ಟಿಕೆಟ್ ದರವನ್ನ ಹೆಚ್ಚಳ ಮಾಡಬೇಕು ಅನ್ನೋಂತ ಒಂದು ಪ್ರಸ್ತಾವನೆಯನ್ನು ಕೂಡ ಇಟ್ಟಿತ್ತು. ಈ ಸಂದರ್ಭದಲ್ಲಿ ಬೋರ್ಡ್ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಈಗ ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ ಕೂಡ ಟಿಕೆಟ್ ದರ ಹೆಚ್ಚಳಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಅಧಿಕೃತವಾಗಿ BMRCL ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಯಾಣ ಮಾಡುವಂತಹ ಎಲ್ಲಾ ಪ್ರಯಾಣಿಕರು ಕೂಡ ಪರಿಷ್ಕೃತ ದರ ಜಾರಿಯಾಗತ್ತೆ ಅನ್ನೋಂತ ಒಂದು ಮಾಹಿತಿಯನ್ನ ಈಗಾಗಲೇ ಕೊಡ್ತಾ ಇರುವಂತದ್ದು. ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಳವಾಗತ್ತೆ ಅನ್ನೋಂಥದ್ದನ್ನು ನೋಡೋದಾದ್ರೆ, BMRCL ಈಗಾಗಲೇ ಕೂಡ ಕನಿಷ್ಠ 10 ರೂಪಾಯಿಂದ 60 ರೂಪಾಯಿವರೆಗೂ ಟಿಕೆಟ್ ದರ ಇರುವಂತದ್ದು. 10 ರೂಪಾಯಿ ಇರುವಂತದ್ರಲ್ಲಿ ಒಂದಷ್ಟು ದರ ಹೆಚ್ಚಳವಾದ್ರೆ, 60 ರೂಪಾಯಿ ಇರುವಂತದ್ರಲ್ಲಿ 90 ರೂಪಾಯಿ ಅಂದ್ರೆ 30 ರೂಪಾಯಿವರೆಗೂ ಕೂಡ ಒಂದು ದರ ಹೆಚ್ಚಳ ಆಗುತ್ತೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸ್ಮಾರ್ಟ್ ಕಾರ್ಡ್ ಮತ್ತೆ ಟೋಕನ್ ನ ಬಳಸಿ ಪ್ರಯಾಣಿಕರಿಗೆ ಇಬ್ಬರಿಗೂ ಕೂಡ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಬಳಸುವಂತ ಪ್ರಯಾಣಿಕರಿಗೆ 10ರಷ್ಟು ರಿಯಾಯಿತಿಯನ್ನ ನೀಡಲಾಗಿದೆ. ಟೋಕನ್ ಅನ್ನ ಬಳಸಿ ಪ್ರಯಾಣ ಮಾಡುವಂತವರು ನಾರ್ಮಲ್ ದರದಲ್ಲಿ ಪ್ರಯಾಣ ಮಾಡುವಂತದ್ದು ಕೂಡ ಈಗಾಗಲೇ ಅವಕಾಶ ಕೊಟ್ಟಿರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್ ಸೂರ್ಯ.